ಆಷಾಢ ಮಾಸದಲ್ಲಿ ಬರುವ ವಾರಾಹಿ ನವರಾತ್ರಿಗೆ ವಿಶೇಷ ಶಕ್ತಿ ಇದೆ. ಭಕ್ತರನ್ನು ರಕ್ಷಣೆ ಮಾಡಿ ಅವರ ಸಕಲ ಸಂಕಷ್ಟಗಳನ್ನು ಕಳೆದು ತಾಯಿಯಂತೆ ಸಲಹುವ ಮಹಾವಾರಾಹಿ ಅಮ್ಮನವರು ವಾರಾಹಿ ನವರಾತ್ರಿಯಲ್ಲಿ ಅವರ ಇರುವಿಕೆಯನ್ನು ಈ 5 ಸ್ವರೂಪಗಳಲ್ಲಿ ತೋರಿಸುತ್ತಾರೆ. ನೀವು ವಾರಾಹಿ ದೇವಿಯನ್ನು ಪೂಜೆ ಮಾಡದಿರಿ. ಈ ಸೂಚನೆಗಳು ಸಿಕ್ಕಾಗ ಕಡೆಗಣಿಸಬೇಡಿ. ದೇವಿ ನಿಮ್ಮೊಂದಿಗೆ ಮುಂದೆ ಆಗುವ ಶುಭ ಸೂಚನೆಗಳನ್ನು ನೀಡುತ್ತಾಳೆ. ವಾರಾಹಿ ನವರಾತ್ರಿಯಲ್ಲಿ ಮನೆಯಲ್ಲಿ ನಡೆಯುವ ದೇವಿ ವಿಸ್ಮಯಗಳೇನು ಎಂದು ಈಗ ತಿಳಿಯೋಣ. ಜುಲೈ 15ಕ್ಕೆ ಆರಂಭವಾದ ವಾರಾಹಿ ನವರಾತ್ರಿಯು ಜುಲೈ 23ರವರೆಗೆ ಇರುತ್ತದೆ. ಈಗಾಗಲೇ ನೀವು ಮೊದಲ ದಿನದಿಂದಲೇ ದೇವಿ ಪೂಜೆಯನ್ನು ಮಾಡಲು ಆರಂಭಿಸಿದ್ದರೆ ಸಂತೋಷ. ವಾರಾಹಿ ನವರಾತ್ರಿಯಲ್ಲಿ ಬರುವ ಪಂಚಮಿ ತಿಥಿ ದೇವಿಗೆ ತುಂಬಾ ಇಷ್ಟ. ಆ ದಿನವೂ ದೇವಿ ಪೂಜೆಯನ್ನು ಒಂದು ದಿನ ಸರಳವಾಗಿ ಮಾಡಿಕೊಳ್ಳಬಹುದು. ಪಂಚಮಿ ದಿನ ಸಾಧ್ಯವಾಗದಿದ್ದರೆ ನವಮಿ ದಿನ, ಅಷ್ಟಮಿ ದಿನ ವಾರಾಹಿ ದೇವಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ದೇವಿ ಪ್ರೀತಿಗೋಸ್ಕರ, ಆಕೆಯ ಅಪಾರ ಅನುಗ್ರಹಕ್ಕೋಸ್ಕರ ಸುವರ್ಣ ಗೆಡ್ಡೆಯ ದೀಪವನ್ನು ಒಂದೇ ಒಂದು ದಿನ ಬೆಳಗಿಸಿ ಈ ದೀಪದಿಂದ ಮನಸ್ಸಿನ ಕೋರಿಕೆಗಳು ನೆರವೇರುತ್ತದೆ. ಮನೆಯಲ್ಲಿನ ದುಷ್ಟಶಕ್ತಿಗಳು ನಾಶವಾಗಿ ಶತ್ರುಗಳ ಉಪಟಳ ಕಡಿಮೆಯಾಗುತ್ತದೆ. ವಾರಾಹಿ ನವರಾತ್ರಿಯು ಒಟ್ಟು 9 ದಿನ ಇರುತ್ತದೆ. ಈ ರಾತ್ರಿಗಳಲ್ಲಿ ದೇವಿಯ ಶಕ್ತಿ ತುಂಬಾ ಅಧಿಕವಾಗಿರುತ್ತದೆ. ಏಕೆಂದರೆ ವಾರಾಹಿ ದೇವಿಯನ್ನು ರಾತ್ರಿ ದೇವತೆ ಎಂದು ಕರೆಯುತ್ತಾರೆ. ರಾತ್ರಿ ಸಮಯದಲ್ಲೇ ದೇವಿ ಪೂಜೆ ಮಾಡಿಕೊಳ್ಳಬೇಕು. ದೇವಿ ಆರಾಧನೆ, ಉಪಾಸನೆ ಎರಡು ಬೇರೆ ಬೇರೆ. ಉಪಾಸನೆಯನ್ನು ಎಲ್ಲರೂ ಮಾಡುವಂತಿಲ್ಲ, ಆದರೆ ಆರಾಧನೆಯನ್ನು ಎಲ್ಲರೂ ಮಾಡಬಹುದು. ದೇವಿ ಆರಾಧನೆಯನ್ನು ತಪ್ಪಾಗಿ ಮಾಡಿದರೆ ಫಲ ಸಿಗುವುದಿಲ್ಲ. ದೇವಿಯ ಮಂತ್ರಗಳನ್ನು ಗುರುಗಳ ಉಪದೇಶವಿಲ್ಲದೆ ಹೇಳಬಾರದು. ಆದ್ದರಿಂದ ವಾರಾಹಿ ಸಹಸ್ರನಾಮ ಅಥವಾ ಚಿಕ್ಕ ಸ್ತೋತ್ರಗಳನ್ನು ಮಾತ್ರ ಪಾರಾಯಣ ಮಾಡಬೇಕು. 9 ದಿನಗಳಲ್ಲಿ ದೇವಿ ಮನೆಗೆ ಬಂದಿದ್ದಾರೆ, ನಿಮ್ಮ ಕಷ್ಟಗಳನ್ನು ಕಳೆದು ರಕ್ಷಣೆ ನೀಡುತ್ತಾರೆ ಎಂದರೆ ಮೊದಲು ಈ 5 ಸೂಚನೆಗಳು ಸಿಗುತ್ತವೆ. ಮನೆಯಲ್ಲಿ ವಾರಾಹಿ ದೇವಿ ಫೋಟೋ ಅಥವಾ ವಿಗ್ರಹ ಇರಲಿ ಇಲ್ಲದಿರಲಿ, ದೇವಿಯನ್ನು ಮನಸ್ಸಿನಲ್ಲಿ ನೆನೆದು ದೀಪ ಬೆಳಗಿಸಿದಾಗ ಇದ್ದಕ್ಕಿದ್ದಂತೆ ದೀಪದ ಜ್ವಾಲೆಯು ಜೋರಾಗಿ ಉರಿಯಲು ದೀಪದಿಂದ ಶಬ್ದ ಬರುವುದು. ದೀಪ ಇನ್ನೇನು ಉರಿಯುವುದಿಲ್ಲ ಎನ್ನುವಷ್ಟರಲ್ಲೇ ಇದ್ದಕ್ಕಿದ್ದಂತೆ ದೀಪದ ಜ್ವಾಲೆಯು ಚೆನ್ನಾಗಿ ಉರಿಯುವುದು. ಈ ಸೂಚನೆ ಸಿಕ್ಕರೆ ನೀವು ದೇವಿಯನ್ನು ನೆನೆದು ಕೇಳಿಕೊಂಡ ಕೋರಿಕೆ ನೆರವೇರಲು ಸ್ವಲ್ಪ ಅಡಚಣೆ ಇದೆ, ಯಾವುದೋ ಒಂದು ತಪ್ಪನ್ನು ಮಾಡುತ್ತಿದ್ದೀರಿ ಎನ್ನುವ ಸೂಚನೆ ನೀಡುತ್ತದೆ. ನೀವು ಮನಸ್ಸಿನ ಕೋರಿಕೆ ನೆರವೇರಿಸಿಕೊಳ್ಳಲು ಮತ್ತಷ್ಟು ಶ್ರಮ ಹಾಗೂ ಉಪಾಯಗಳನ್ನು ಮಾಡಬೇಕೆಂದು ದೀಪದ ಮೂಲಕ ದೇವಿ ಸೂಚನೆ ನೀಡುತ್ತಾಳೆ. ಎರಡನೆಯದಾಗಿ, ದೇವಿಯನ್ನು ನೆನೆದು ವಾರಾಹಿ ನವರಾತ್ರಿಯಲ್ಲಿ ಪೂಜೆ ಮಾಡಬೇಕಾದರೆ ಇದ್ದಕ್ಕಿದ್ದಂತೆ ಕಣ್ಣಲ್ಲಿ ನೀರು ಬರುವುದು, ದೇಹ ಭಾರವಾದಂತೆ ಯಾವುದೋ ಹಳೆ ಘಟನೆಗಳು ನೆನಪಿಗೆ ಬರುವುದು, ದೇವಿಯ ಆಕಾರ ಕಣ್ಣಿಗೆ ಬೀಳುವುದು ನಡೆದರೆ ದೇವಿಯ ಅನುಗ್ರಹ ನಿಮಗೆ ಸಿಕ್ಕಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ದೇವಿಯ ಒಂದು ಶಕ್ತಿ ನಿಮ್ಮ ಪೂಜೆಯಲ್ಲಿದೆ. ನಿಮ್ಮ ಕೋರಿಕೆ ನೆರವೇರಲು ದೇವಿ ಶಕ್ತಿ ನೀಡುತ್ತಾಳೆ ಎನ್ನುವುದು ಇದರ ಅರ್ಥವಾಗಿದೆ. ಮೂರನೆಯದಾಗಿ, ಕೆಲವರು ಕಲಶ ಸ್ಥಾಪನೆ ಮಾಡಿ ದೇವಿ ಆರಾಧನೆ ಮಾಡುತ್ತಾರೆ. ಇನ್ನು ಕೆಲವರು ಅರಿಶಿಣದ ಮುದ್ದೆ ಮಾಡಿ ಆ ಮುದ್ದೆಯನ್ನೇ ದೇವಿ ಸ್ವರೂಪವಾಗಿ ಪೂಜಿಸುತ್ತಾರೆ. ಈ ರೀತಿ ಇದ್ದಾಗ ಕಲಶ ಅಥವಾ ಅರಿಶಿಣದಲ್ಲಿ ದೇವಿ ಮುಖ ದರ್ಶನವಾದರೆ, ದೇವಿಯ ಮುಖವು ಕಾಣಿಸಿದಂತೆ ಭಾಸವಾದರೆ ನಿಮ್ಮಂತ ಅದೃಷ್ಟವಂತರು ಮತ್ತೊಬ್ಬರಿಲ್ಲ ಎಂದು ತಿಳಿಯಿರಿ. ಪ್ರಸ್ತುತ ನೀವು ನೋಡುತ್ತಿರುವ ಹಣಕಾಸಿನ ಕಷ್ಟ, ಶತ್ರುಗಳು ನೀಡುವ ಕಾಟ, ಮಾಟ ಮಂತ್ರ, ದುಷ್ಟಶಕ್ತಿಗಳ ಸಮಸ್ಯೆ, ಅನಾರೋಗ್ಯ, ಪದೇ ಪದೇ ವಾಹನದಿಂದ ಬೀಳುವುದು, ವ್ಯವಹಾರ ನಷ್ಟ ಎಲ್ಲವೂ ಇನ್ನೇನೋ ಕೆಲವೇ ದಿನಗಳಲ್ಲಿ ಕಳೆದು ದೇವಿ ರಕ್ಷಣೆ ಸಿಗುತ್ತದೆ ಎನ್ನುವ ಸೂಚನೆ ಇದರಿಂದ ಸಿಗುತ್ತದೆ. ದೇವಿ ಮುಖವು ದೀಪದಲ್ಲಾಗಲಿ, ಕಲಶದಲ್ಲಾಗಲಿ, ಅರಿಶಿಣದಲ್ಲಾಗಲಿ ಕಾಣಿಸಿದರೆ ಆ ತಕ್ಷಣವೇ ನಿಮ್ಮ ಕುಲದೇವತೆಯನ್ನು ನೆನೆದು ವಾರಾಹಿ ದೇವಿಗೆ ₹1 ಕಾಣಿಕೆಯನ್ನು ಅರಿಶಿಣದ ಬಟ್ಟೆ ಅಥವಾ ಕೆಂಪು ಬಟ್ಟೆಯಲ್ಲಿ ಕಟ್ಟಿಡಿ. ನೀವು ಯಾವುದಾದರೂ ಕಠಿಣ ಕೋರಿಕೆ ಕೇಳಿಕೊಂಡಿದ್ದರೆ ಅದು ನೆರವೇರಿದ ಮೇಲೆ ಆ ಕಾಣಿಕೆಯನ್ನು ದೇವಿ ದೇವಸ್ಥಾನಕ್ಕೆ ಹಾಕಿ ದೇವಿ ಸೇವೆ ಮಾಡುವುದಾಗಿ ಹರಕೆ ಮಾಡಿಕೊಳ್ಳಿ. ನಾಲ್ಕನೆಯದಾಗಿ, ಮನೆಗೆ ಯಾರಾದರೂ ಇದ್ದಕ್ಕಿದ್ದಂತೆ ಬಂದು ಅರಿಶಿಣ ಕುಂಕುಮ ನೀಡಿ, ಕುಡಿಯಲು ನೀರು ನೀಡಿ ಎಂದು ಮಾತನಾಡಿಸಿದರೆ, ಸ್ತ್ರೀ ರೂಪದಲ್ಲಿ ವಾರಾಹಿ ನವರಾತ್ರಿಯಲ್ಲಿ ಯಾರಾದರೂ ಪ್ರವೇಶ ಮಾಡಿದರೆ ವಾರಾಹಿ ದೇವಿಯ ರೂಪವೇ ಮನೆಗೆ ಬಂದಿದ್ದಾರೆ ಎಂದು ಭಾವಿಸಿ ಅವರನ್ನು ಸತ್ಕರಿಸಿ. ಏಕೆಂದರೆ ವಾರಾಹಿ ನವರಾತ್ರಿಯಲ್ಲಿ ದೇವಿಯು ಯಾರ ರೂಪದಲ್ಲಾದರೂ ನಿಮಗೆ ಸೂಚನೆ ನೀಡಬಹುದು. ಈ ರೀತಿಯ ಸೂಚನೆಗಳು ಎಲ್ಲರಿಗೂ ಸಿಗುವುದಿಲ್ಲ. ದೇವಿಯನ್ನು ಅತ್ಯಂತ ನಂಬಿಕೆಯಿಂದ ಪೂಜೆ ಮಾಡುವವರಿಗೆ, ದೇವಿ ಶಕ್ತಿ ಬಗ್ಗೆ ತಿಳಿದವರಿಗೆ
ಕೆಲವರಿಗೆ ಮಾತ್ರ ದೇವಿಯು ವಿಶೇಷ ಸೂಚನೆಗಳನ್ನು ನೀಡುತ್ತಾಳೆ. 5ನೇಯದಾಗಿ, ಕನಸಿನ ಮೂಲಕ ಶತ್ರುಗಳ ಮುಖ ಕಾಣಿಸುವುದು. ಅಣ್ಣ, ತಮ್ಮ, ಅಕ್ಕ, ತಂಗಿಯರು, ಬಂಧು ಬಳಗದವರ ಮುಖದರ್ಶನ ಸಿಕ್ಕರೆ ಬಹಳ ವರ್ಷಗಳಿಂದ ಯಾವುದೋ ಮಾತಿಗೆ ಜಗಳವಾಗಿ ಇಷ್ಟಪಟ್ಟವರೇ ದೂರವಾಗಿ ಅವರನ್ನು ಮಾತನಾಡಿಸಬೇಕು ಎಂದು ಆಸೆ ಪಟ್ಟರೂ ಸಾಧ್ಯವಾಗುವುದಿಲ್ಲ ಅಂತವರ ಮುಖದರ್ಶನವಾಗುವುದು. ಅಥವಾ ವಾರಾಹಿ ನವರಾತ್ರಿಯಲ್ಲಿ ಇವರು ನಮ್ಮ ಜೊತೆ ಮಾತನಾಡುವುದೇ ಇಲ್ಲ ಎನ್ನುವ ವ್ಯಕ್ತಿಗಳು ಇದ್ದಕ್ಕಿದ್ದಂತೆ ಮಾತನಾಡಿಸಿದರೆ ದೇವಿ ಶಕ್ತಿ ಅಲ್ಲಿ ಕೆಲಸ ಮಾಡಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಮಾಡುವ ದೇವಿ ವಾರಾಹಿ ದೇವಿ ನಮ್ಮ ವಿರುದ್ಧ ಯಾರಾದರೂ ಕೆಟ್ಟದಾಗಿ ಮಾತನಾಡುತ್ತಿದ್ದರೆ, ಶಾಪ ಹಾಕುತ್ತಿದ್ದರೆ ದೇವಿಯು ತನ್ನ ಅದ್ಭುತ ಶಕ್ತಿಯಿಂದ ಆ ವ್ಯಕ್ತಿಗಳ ಮನಸ್ಸನ್ನು ಬದಲಿಸುತ್ತಾಳೆ. ನಿಮ್ಮ ಪೂಜೆ ದೇವಿ ಆರಾಧನೆಗೆ ಶುದ್ಧವಾಗಿದ್ದರೆ, ಭಕ್ತಿಯಲ್ಲಿ ಯಾವುದೇ ಲೋಪವಿಲ್ಲವೆಂದರೆ ದೇವಿಯು ಶತ್ರುಗಳ ಬಾಯಿಯನ್ನು ಮುಚ್ಚಿಸಿ ಅವರಿಂದಲೇ ನಿಮಗೆ ಒಳಿತಾಗುವಂತೆ ಮಾಡುತ್ತಾಳೆ. ವಾರಾಹಿ ದೇವಿಯು ನಂಬಿದ ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ. ಮನೆ ಬಳಿ ಗ್ರಾಮ ದೇವತೆಯ ಆಲಯವಿದ್ದರೆ ಆ ಗ್ರಾಮ ದೇವತೆಗೆ ಅರಿಶಿನ, ಕುಂಕುಮ ನೀಡಿ ವಾರಾಹಿ ದೇವಿಯನ್ನು ಸ್ಮರಿಸಿಕೊಳ್ಳಿ. ವಾರಾಹಿ ದೇವಿ ದೇಗುಲವಿದ್ದರೆ ರಾತ್ರಿ ಸಮಯ ಆಕೆಯ ದರ್ಶನ ಪಡೆಯಿರಿ. ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಆಕೆಯ ಕಥೆಗಳನ್ನು ಕೇಳಿ ಮನಸ್ಸಿನ ತುಂಬ ಆಕೆಯ ಲೀಲೆಗಳನ್ನು ತುಂಬಿಕೊಳ್ಳಿ. ವಾರಾಹಿ ನವರಾತ್ರಿಯಲ್ಲಿ ದೇವಿ ಮಾಡುವ ವಿಸ್ಮಯಗಳನ್ನು ತಿಳಿದ ಮೇಲೆ ವಾರಾಹಿ ಅಮ್ಮ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.